ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ. ದಯವಿಟ್ಟು ಎಲ್ಲರೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೂ ಬೆಲ್ ಬಟನ್ ಒತ್ತಿ ಸ್ನೇಹಿತರೆ. ನಾನು ಪೊಲೀಸ್ ಬಗ್ಗೆ ಮಾತನಾಡುತ್ತಿದ್ದೇನೆ ಸ್ನೇಹಿತರೆ. ಪೊಲೀಸ್ ಮತ್ತು PSI ಹುದ್ದೆಗಳ ಸಂಬಂಧಪಟ್ಟಂತೆ ವಯೋಮಿತಿ ಮತ್ತು ಸಡಿಲಿಕೆ ಮತ್ತು ನೇಮಕಾತಿ ಯಾವಾಗ ಆರಂಭವಾಗುತ್ತದೆ ಎಂದು ನಾನು ನಿಮಗೆ ಮಾಹಿತಿ ನೀಡುತ್ತೇನೆ ಸ್ನೇಹಿತರೆ. ಆದಷ್ಟು ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ನ ಆಯ್ಕೆ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಆಕಾಂಕ್ಷಿಗಳಿಗೆ ನಾನು ಗಮನಕ್ಕೆ ತರುವುದೇನೆಂದರೆ, ನಿನ್ನೆ ದಿನಾಂಕ 3 ನವೆಂಬರ್ 2025ರಂದು ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಗ್ಯಾಜೆಟ್ ಹೊರಡಿಸಿದೆ ಸ್ನೇಹಿತರೆ. ಆದ ಕಾರಣ PC ಮತ್ತು PSI IRB ಇಂಡಿಯನ್ ರಿಸರ್ವ್ ಬಟಾಲಿಯನ್ ಹುದ್ದೆಗಳ ಮಾಹಿತಿ ನಿಮಗೆ ದೊರಕಿದೆ ಅಂತ ಭಾವಿಸುತ್ತೇನೆ. ಆದ ಕಾರಣ ತಾವೆಲ್ಲರೂ ಓದಿಕೊಂಡು ಎಕ್ಸಾಮ್ಗೆ ಸಿದ್ಧತೆ ಮಾಡಿಕೊಳ್ಳಬೇಕು ಸ್ನೇಹಿತರೆ. IRB ವೃಂದ ಮತ್ತು ನೇಮಕಾತಿ ನಿಯಮಗಳ 2025 ಗ್ಯಾಜೆಟ್ ಕುರಿತು ನಾನು ಮಾತನಾಡಲು ಬಂದಿದ್ದೇನೆ ಸ್ನೇಹಿತರೆ. IRB PC ವಿದ್ಯಾರ್ಥಿ ಮತ್ತು ವಯೋಮಿತಿಯನ್ನು ಗ್ಯಾಜೆಟ್ನಲ್ಲಿ ಪ್ರಕಟಿಸಿದ ಸ್ನೇಹಿತರೆ ತಾವು ನೋಡಬಹುದು. ಮತ್ತು IRB ಮತ್ತು RSI ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಸ್ನೇಹಿತರೆ ವಿದ್ಯಾರ್ಹತೆ ಮತ್ತು ವಯೋಮಿತಿ ಗೆಜೆಟ್ನಲ್ಲಿ ಪ್ರಕಟಿಸಿದ್ದಾರೆ. PC ಇಂದ RDCP ವರೆಗೆ ಎಲ್ಲ ವಯೋಮಿತಿಗಳು ಮತ್ತು ನೇಮಕಾತಿಗಳು ಯಾವಾಗ ಆರಂಭವಾಗುವುದೆಂದು ಗೆಜೆಟ್ನಲ್ಲಿ ಪ್ರಕಟಿಸಿದರೆ ತಾವು ನೋಡಬಹುದು ಸ್ನೇಹಿತರೆ. KSRP ಬಗ್ಗೆ ಮಾತ್ರ ಪ್ರಕಟಿಸಿದ್ದಾರೆ. ಯಾಕೆಂದರೆ ಸ್ನೇಹಿತರೆ, KSRP PC ವಿದ್ಯಾರ್ಹತೆ 10ನೇ ತರಗತಿಯಲ್ಲಿ ಇತ್ತು. ಆದ ಕಾರಣ ಕರ್ನಾಟಕ ಸರ್ಕಾರವನ್ನು ತಿದ್ದುಪಡಿ ಮಾಡಿ 12ನೇ ತರಗತಿಯವರೆಗೆ ವಿದ್ಯಾರ್ಹತೆಯನ್ನು ಅಳವಡಿಸಿಕೊಂಡಿದ್ದಾರೆ. ಆದ ಕಾರಣ ಗೆಜೆಟ್ನಲ್ಲಿ ಪ್ರಕಟಿಸಿದರೆ ಇದು 15 ದಿನಗಳ ಕಾಲ, ಅಂದರೆ ನವೆಂಬರ್ 3ರಿಂದ ಸಾರ್ವಜನಿಕ ಆಕ್ಷೇಪಣೆಗೆ ಸಲ್ಲಿಸಬಹುದು. ಅಂತಿಮವಾಗಿ ಗೆಜೆಟ್ ಪ್ರತಿಯಾಗಿ ಪ್ರಕಟವಾಗುತ್ತದೆ. ಇನ್ನೂ 15 ದಿನಗಳ ಕಾಲ KSRP ಯಾವುದೇ ನೇಮಕಾತಿ ಆಗುವುದಿಲ್ಲ ಸ್ನೇಹಿತರೆ. ಆದ ಕಾರಣ ತಮ್ಮ ಅಭ್ಯಾಸವನ್ನು ಯಾವುದೇ ಕ್ಷಣದಲ್ಲೂ ನಿಲ್ಲಿಸಬಾರದು. 15 ದಿನಗಳ ಆದ ತನಕ ಯಾವುದೇ KSRP ನೇಮಕಾತಿಗಳು ಆಗುವುದಿಲ್ಲ. 15 ದಿನಗಳವರೆಗೆ ಅಥವಾ ಒಂದು ವಾರದ ಒಳಗೆ DR, CR, CL ಯಾವ ನೇಮಕಾತಿಗಳು ಆಗಬಹುದು ಸ್ನೇಹಿತರೆ. ವಯೋಮಿತಿ ವಿಷಯಕ್ಕೆ ಬಂದಾಗ ಸ್ನೇಹಿತರೆ, ಗೆಜೆಟ್ನಲ್ಲಿ ಪ್ರಕಟವಾದಂತೆ ಜನರಲ್ ಮೆರಿಟ್ ಅಥವಾ ಜನರಲ್ ಅಭ್ಯರ್ಥಿಗಳಿಗೆ ಗರಿಷ್ಠ ವಯಸ್ಸು 20, ಕನಿಷ್ಠ ವಯಸ್ಸು 18 ಮತ್ತು OBC ಅವರಿಗೆ OBC SC ST ಅಭ್ಯರ್ಥಿಗಳಿಗೆ 29 ವಯಸ್ಸು ನೀಡಲಾಗಿದೆ ಸ್ನೇಹಿತರೆ. ಸರ್ಕಾರದ ಸೂಚನೆಯಲ್ಲಿ ವಯೋಮಿತಿ ಸಡಿಲಿಕೆಯನ್ನು ಇನ್ನೂ ಅಳವಡಿಸಿಕೊಂಡ ಬಳಿಕ ವಯೋಮಿತಿಯನ್ನು ಹೆಚ್ಚಾಗುತ್ತದೆ ಸ್ನೇಹಿತರೆ. ಆದ ಕಾರಣ ತಾವು ಅಭ್ಯಾಸವನ್ನು ಮಾಡಬಹುದು ಸ್ನೇಹಿತರೆ. ನಂದು ವಿಡಿಯೋ ಇದು ಫಸ್ಟ್ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಪೇಸ್ ರಿವ್ಯೂನ ಆಗಿರುತ್ತದೆ ಸ್ನೇಹಿತರೆ. ಆದಷ್ಟು ಬೇಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೇಮಕಾತಿಗಳು ಯಾವಾಗ ಆರಂಭ ಆಗುವುದೆಂದು ಅಧಿಕೃತವಾಗಿ ಮಾಹಿತಿ ಸಿಕ್ಕಿಲ್ಲ. ಆದಷ್ಟು ಬೇಗ ನೇಮಕಾತಿಗಳು ಆರಂಭ ಆಗುತ್ತದೆ. ತಾವು ಎಲ್ಲರೂ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ನೇಮಕಾತಿ ಆಗುತ್ತೇವೆ. ಚೆನ್ನಾಗಿ ಎಕ್ಸಾಮ್ ಬರೆಯಿರಿ, ಚೆನ್ನಾಗಿ ಓದಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.